ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ನಾನು ಇವತ್ತೊಂದು ಏನು ಹೇಳಲಿ ಅಂತ ನನಗೆ ಗೊತ್ತಾಗ್ತಿಲ್ಲ, ಆದರೂ ಯಾವುದೋ ಒಂದು ಮಾತಾಡೋಣ ಅಂತ ಬಂದಿದ್ದೀನಿ. ಫ್ರೆಂಡ್ಸ್, ನಮ್ಮ ಬಾಲ್ಯದ ಬಗ್ಗೆ ನಾನು ಸ್ವಲ್ಪ ಹೇಳ್ತೀನಿ. ಬಾಲ್ಯತನ ನಮ್ಮ ಮನುಷ್ಯರ ಜೀವನದಲ್ಲಿ 3 ಸ್ಟೆಪ್ಸ್ ಇರುತ್ತಲ್ವ. ಅಂದರೆ ನಾವು ಒಂದು ಜನ್ಮ ತಾಳಿದ ಮೇಲೆ, ಮನುಷ್ಯ ಜನ್ಮ ತಾಳಿದ ಮೇಲೆ 3 ಸ್ಟೆಪ್ ಇರುತ್ತೆ. ಒಂದು ಬಾಲ್ಯ ಅಥವಾ ಚೈಲ್ಡ್ಹುಡ್ ಅಂತ ಹೇಳ್ತೀವಿ, ಇನ್ನೊಂದು ಯೌವನ, ಇನ್ನೊಂದು ವೃದ್ಧಾಪ್ಯ. ಅದರಲ್ಲಿ ಬಾಲ್ಯತನ ಅಂದರೆ ಬಾಲ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟು. ತುಂಬ ಎಲ್ಲ ಲೈಫಲ್ಲೂ ನಾವು ಫಸ್ಟ್ ಬಾಲ್ಯವನ್ನು ಕಳ್ಕೊಂಡೆ ಯೌವನಾವಸ್ಥೆಗೆ ಹೋಗ್ತೀವಿ. ಬಾಲ್ಯ ಇಲ್ಲ ಅಂದರೆ ಯಾರ ಲೈಫಲ್ಲೂ ಇಲ್ಲ. ಕೆಲವೊಬ್ಬರು ಬಾಲ್ಯತನದಲ್ಲೂ ಸೀರಿಯಸ್ ಆಗಿರ್ತಾರೆ, ಆಟ ಆಡಲ್ಲ, ಏನು ಎಂಜಾಯ್ ಮಾಡಲ್ಲ ಲೈಫನ್ನು. ಆ ಥರ ಏನಿಲ್ಲ. ಬಾಲ್ಯವನ್ನು ಫುಲ್ ಎಂಜಾಯ್ ಮಾಡಬೇಕು, ತುಂಬ ಚೆನ್ನಾಗಿ. ಅಷ್ಟು ಖುಷಿ ಬಾಲ್ಯ ಲೈಫಲ್ಲಿ ಬರೋದು ಒಂದೇ ಒಂದು ಟೈಮು. ಈಗಲೂ ಅನಿಸುತ್ತೆ, ಅಯ್ಯೋ ಬಾಲ್ಯ ಮತ್ತೆ ಮರಳಿ ಬರಬಾರ್ದೇ ಅಂತ. ಎಲ್ಲಕ್ಕಿಂತ ಆ ಲೈಫಿನ ಮುಂದೆ ಈ ಯೌವನ, ಈ ವೃದ್ಧಾಪ್ಯ ಎಲ್ಲ ಯಾಕೆ ಬೇಕಿತ್ತು? ಅಥವಾ ಒಂದು ಇರಬೇಕಿತ್ತು, ಬಾಲ್ಯತನನೇ ಸ್ವಲ್ಪ ಜಾಸ್ತಿ ಇಟ್ಟು ಯೌವನ ಮತ್ತು ವೃದ್ಧಾಪ್ಯವನ್ನು ಕಡಿಮೆ ಇಟ್ಟರು ಅನಿಸುತ್ತೆ ನಮಗೆ. ನಾವು ಅದರಲ್ಲಿ ಹೇಳ್ತೀನಿ, ನಾವು ಎಷ್ಟೇ ವಯಸ್ಸಾದರೂ ನಮ್ಮ ಮನಸ್ಸು ಮಕ್ಕಳಂತನೇ ಇರಬೇಕು. ಯಾವತ್ತು ಮನಸ್ಸು ಮಕ್ಕಳಂತನೇ ಇದ್ದರೆ, ಹೃದಯ ಅಂದರೆ ನಾವು ಯೋಚನೆಗಳು ಮಕ್ಕಳ ಥರನೇ ಇದ್ದರೆ ಮನಸ್ಸು ಮುಗ್ಧವಾಗಿರಬೇಕು. ಕಪಟ ವಯಸ್ಸು ಸ್ವಲ್ಪ ನಾವು ದೊಡ್ಡವರಾಗ್ತಾ ಹೋದಂಗೆ, ಯೌವನ ಅಂದರೆ ದೊಡ್ಡವರಾಗಿ ಸ್ವಲ್ಪ ತಿಳುವಳಿಕೆ ಬರ್ತಾ ಹೋದಂಗೆ ಮನಸ್ಸಲ್ಲೂ ಒಂದೊಂದೇ ಯೋಚನೆಗಳು ಜಾಸ್ತಿ ಆಗುತ್ತವೆ. ಕಪಟ ಮನಸ್ಸು ಬರೋದಿರುತ್ತೆ. ಮನಸ್ಸಿನಲ್ಲಿ ಏನೇನೋ 100 ಯೋಚನೆಗಳು, ಬೇಡದೇ ಇರೋ ಯೋಚನೆಗಳು ಬರುತ್ತೆ. ಮಕ್ಕಳಿದ್ದಾಗ ಹಾಗಲ್ಲ, ತುಂಬ ಮುಗ್ಧ. ಆಟ ಪಾಠ ನಿದ್ರೆ ಮತ್ತು ಊಟ ನಿದ್ರೆ ಇಷ್ಟೇ ಇರುತ್ತೆ ಅವರ ಲೈಫ್. ಅಂದ್ರೇನು? ಆಟ ಆಡ್ತಾರೆ, ಇಲ್ಲ ಸ್ವಲ್ಪ ಓದ್ಕೊಳ್ಳೋದಿದ್ರೆ ಓದ್ಕೊಳ್ತಾರೆ, ಊಟ ಮಾಡ್ತಾರೆ, ತಿಂತಾರೆ, ನಿದ್ದೆ ಮಾಡ್ತಾರೆ. ಆದರೆ ಈಗಿನ ಮಕ್ಕಳಿಗೆ ಹಾಗಲ್ಲ. ಈಗಿನ ಮಕ್ಕಳಿಗೆ ತುಂಬ ಬರ್ಡನ್ ಇರುತ್ತೆ. ಈಗಿನ ಮಕ್ಕಳಿಗೆ ಇಷ್ಟು ಸಣ್ಣ ಸಣ್ಣ ಮಕ್ಕಳಿಗೆ ದೊಡ್ಡ ದೊಡ್ಡ ಬ್ಯಾಗ್ ಹಾಕ್ಕೊಂಡು ಅವರ ಸ್ಕೂಲ್ ಬುಕ್ಸು, ಅವು ಇವು ಹೋಮ್ವರ್ಕು, ಸಿಕ್ಕಾಪಟ್ಟೆ ಟೆನ್ಷನ್ ಇರುತ್ತೆ. ಆದರೆ ಅವ್ರ ಮಕ್ಕಳು ಕೆಲವೊಂದು ಸರಿ ಅನಿಸುತ್ತೆ ಅವ್ರಿಗೆ ಬಾಲ್ಯ ಅನ್ನೋದೇ ಎಂಜಾಯ್ ಮಾಡಲಿಕ್ಕಾಗಲ್ಲ ಅಂತ. ಆದರೂ ಸ್ವಲ್ಪ ಮುಗ್ಧತೆಯಿಂದ ಅವರು ಎಂಜಾಯ್ ಮಾಡ್ತಾರೆ. ಖುಷಿ ಅನಿಸುತ್ತೆ. ಸಣ್ಣವರಿದ್ದಾಗ ನಾವು ಎಷ್ಟು ನಮ್ಮ ಟೈಮಲ್ಲಂತೂ ತುಂಬಾ ಎಂಜಾಯ್ ಮಾಡಿದ್ದೀವಿ. ಯಾವಾಗ ನೋಡಿದ್ರು ಆಟದ ಗ್ರೌಂಡಲ್ಲಿ ಹೊರಗಡೆನೇ ಇರ್ತಿದ್ವಿ. ಮನೆ ಹೊರಗಡೆನೇ ಇರೋದು. ರಜಾ ಬಂತ, ಶನಿವಾರ ಭಾನುವಾರ ಬಂತು, ಮನೆಯಿಂದ ಹೊರಗೆ. ಸಮ್ಮರ್ ವೆಕೇಷನ್ ಬಂತು, ಸ್ಕೂಲ್ ರಿಸಲ್ಟ್ ಕೊಟ್ಟರು, ಮಾರ್ಚ್ ಎಂಡ್ ಏಪ್ರಿಲ್ ಫಸ್ಟ್ ವೀಕಲ್ಲಿ ರಿಸಲ್ಟ್ ಬಂತು, 2 ತಿಂಗಳ ರಜಾ. ಏನು ಕಿತಾಪತಿ, ಎಷ್ಟು ಗಲಾಟೆ, ಎಷ್ಟು ಆಟ. ಮಕ್ಕಳಿಗೆ ಶನಿವಾರ ಭಾನುವಾರ ಬಂತಂದ್ರೆ ಯಾಕೆ ರಜಾ ಬಂತೇನೋ ಅಂತ ತಂದೆ ತಾಯಿಯಂದ್ರಿಗೆ, ಮನೇಲಿರೋ ಪೇರೆಂಟ್ಸಿಗೆ ಅನಿಸ್ತಿತ್ತು. ಅಷ್ಟು ಗಲಾಟೆ. ಸಾಕಪ್ಪ ಇವ್ರಿಗೆ ರಜಾ ಕೊಟ್ಟಿದ್ದು, ಯಾವಾಗ ಶಾಲೆಗೆ ಹೋಗ್ತಾರೆ ಇವರು ಅಂತ ಅನಿಸ್ತಿತ್ತು. ಅಷ್ಟು ನಾವು ಎಲ್ಲ ಆವಾಗ ಗಲಾಟೆ, ಆಟ ಎಂಜಾಯ್ ಮಾಡ್ತಿದ್ವಿ. 1-2 ಆಟ ಎಲ್ಲ ಆಡಿದ್ವಿ, ಎಲ್ಲ ಆಟನೂ ಆಡ್ತಿದ್ವಿ. ಫುಲ್ ಊರು ಮಂದಿ ಎಲ್ಲ ಸೇರಿ, ಮಕ್ಕಳು ಒಂದು ಎಷ್ಟು ಜನ ಇರ್ತಾರೆ, ಎಲ್ಲ ಗಲಾಟೆ ಗಲಾಟೆ ಗಲಾಟೆ. ಗಿಲ್ಲಿ ದಂಡ, ಆಮೇಲೆ ಲಗೋರಿ, ಗೋಲಿ ಆಟ, ಕಂಚ ಅದು ಆಡೋದು, ಕಬಡ್ಡಿ, ಖೋ ಖೋ, ಆಮೇಲೆ ಅದೊಂದು ಬೆಟ್ಟ ಎತ್ತಿ ಜಂಪ್ ಮಾಡ್ಕೊಂಡು ಆಡೋದು. ಇನ್ನೂ ಏನೇನು ಆಟಗಳಿಲ್ಲ ಹೇಳಿ. ಅಡುಗೆ ಆಟ, ಮನೆ ಕಟ್ಕೊಂಡು ಅಲ್ಲೇ ನಾವು ಇರ್ತೀವಿ ಅಂತ ಹೇಳೋದು. ಎಲ್ಲರೂ ಸೇರಿ ಒಂದು ಸಣ್ಣ ಚಪ್ರ ಥರ ಮನೆ ಮಾಡ್ಕೋತಿದ್ವಿ. ಗಿಲ್ಲಿ ದಂಡ ಅಂತೂ ಆಡಿದ್ದು. ಮನೆ ಹೊರಗೆ ಇರ್ತಿದ್ವಿ. ಸಂಜೆ 7 ಗಂಟೆ ಆದರೂ ಮನೆಯೊಳಗೆ ಬರ್ತಾ ಇರಲಿಲ್ಲ. ಊಟ ಮಾಡಿ ಮಧ್ಯಾಹ್ನ ಮಲಗೋದಿಲ್ಲ. ಬೆಳಗ್ಗೆ ತಿಂದು ಕೂಡಲೇ ಮತ್ತೆ ಆಟ, ಮಧ್ಯಾಹ್ನ ಊಟಕ್ಕೆ ಬರ್ತಿದ್ವಿ, ಮತ್ತು ಊಟ ಮಾಡಿದ್ದು ಮತ್ತೆ ಆಟ. ಯಾವ್ಯಾವ ಆಟ ಆಡಿದ್ದೀವಿ ಅಂತಲೇ ಗೊತ್ತಿಲ್ಲ. ಕಂಬ ಇದ್ರ ಕಣ್ಣ ಮುಚ್ಚಾಲೆ ಆಟ, ಆಮೇಲೆ ಕುಂಟ್ ಕೂರಕ್ಕಿ ಅಂತ ಮಾಡ್ತಿದ್ವಿ. ಮನೆಯೊಳಗೆ ಬಂದ್ವಿ, ಮತ್ತೆ ಬೇರೆ ಆಟ, ಪಗಡೆ ಅಂತ, ಈಗ ಲೂಡೋ ಅಂತ ಹೇಳ್ತಾರೆ, ಪಗಡೆ ಆಟ, ಬಳೆಯನ್ನು ಸೇರಿಸೋದು, ಕಡ್ಡಿ, ಆಮೇಲೆ ಕವಡೆ ಆಟ. ಅಯ್ಯೋ ದೇವ, 1-2 ಆಟ. ಈಗಿನ ಮಕ್ಕಳಿಗೆ ಯಾವುದೂ ಗೊತ್ತಿಲ್ಲ. ಎಷ್ಟು ಆಟ ಎಂಜಾಯ್ ಮಾಡಿದ್ದೀವಿ ಅಂದರೆ, ಅದು ಬಾಲ್ಯತನವನ್ನು ಅಷ್ಟು ಎಂಜಾಯ್ ಮಾಡಿದಷ್ಟು ಈಗಿನ ಮಕ್ಕಳು ಏನೂ ಇಲ್ಲ. ಈಗಿನ ಮಕ್ಕಳು ಬರೀ ಟಿ ವಿ ನೋಡ್ತಾರೆ, ಮೊಬೈಲ್ ಗೇಮ್ ಆಡ್ತಾರೆ. ಮೊಬೈಲ್ ನೋಡಿ ತಲೆ ಕೆಟ್ಟೋಗಿರುತ್ತೆ ಅವರಿಗೆ. ಮೊಬೈಲು. ಆಮೇಲೆ ಇಲ್ಲ ಅಂದರೆ
ಕ್ರಿಕೆಟ್ ಆಡ್ತಾರೆ. ಆಟದಲ್ಲಿ ಕ್ರಿಕೆಟ್, ಬೇರೆ ಯಾವ ಆಟನೂ ಈಗಿನ ಮಕ್ಕಳಿಗೆ ಗೊತ್ತೇ ಇಲ್ಲ. ನಾವು ಆಡಿದ ಒಂದು ಆಟದಲ್ಲಿ ಗೊತ್ತಿದೆಯಾ? ನಾವು ಅದನ್ನು ಸ್ವಲ್ಪ ಅವರಿಗೆ ನೆನಪು ಮಾಡಿಸ್ಬೇಕು. ಇಂತಿಂಥ ಆಟ ಇದೆ, ನಾವು ಆಡ್ತಿದ್ವಿ ಅಂತ. ನಾವೆಲ್ಲ ಊರಿಗೆ ಹೋದರೆ ಈಗಲೂ ಅಷ್ಟೇ ಬಹಳಷ್ಟು ಆಟನೆಲ್ಲ ಆಡ್ತೀವಿ, ಮಕ್ಕಳಿಗೂ ಈ ಥರ ಆಡ್ತಿದ್ವಿ ಅಂತ ಹೇಳ್ತೀವಿ. ಅದರಲ್ಲೂ ಗಿಲ್ಲಿ ದಂಡ ಅಂತೂ ಎಷ್ಟು ಆಡಿದ್ವಿ ಅಂದರೆ, ಗಿಲ್ಲಿ ದಂಡ, ಆಮೇಲೆ ಲಗೋರಿ, ಆಮೇಲೆ ಅದು ಕಂಚ, ಹಿಂಗೆ ಗೋಲಿ ಆಡೋದು ಹಿಂಗೆ ಆಟ ಆಡ್ತಿದ್ವಲ್ಲ ಗೋಲಿ. ಅದು ಒಂದು ಲಿಮಿಟ್ ಇಲ್ಲ ನಮ್ಮ ಆಟದಲ್ಲಿ. ಪ್ರತಿದಿನ ಬೆಳಗ್ಗೆ ಸಂಜೆ ಮಧ್ಯಾಹ್ನ, ಅದೇ ಹೇಳ್ತಾರಲ್ಲ, ಅದು ಈಗ ನಮ್ಗೆ ಆಡಬೇಕು ಅನಿಸುತ್ತೆ, ಟೈಮ್ ಇರಲ್ಲ ನಮಗೆ. ಈಗಿನ ಮಕ್ಕಳಿಗೆ ಟೈಮ್ ಇದ್ದರೂ ಆಟ ಆಡಲಿಕ್ಕೆ ಗೊತ್ತೇ ಇಲ್ಲ. ನಮಗೆ ಆವಾಗ ಮನೆಯೊಳಗೆ ಕರೆದ್ರೂ ನಮ್ಗೆ ಮನೆಯೊಳಗೆ ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಆಡ್ತಿದ್ವಿ. ಆ ಒಂದು ಬಾಲ್ಯತನ ಅಂದರೆ ಮಕ್ಕಳದ್ದು ಆಗಿನ ಪ್ರಪಂಚನೇ ಹಾಗೆ ಅಲ್ವಾ. ಯಾವ ಜವಾಬ್ದಾರಿಗಳಿಲ್ಲ, ಊಟ ಮಾಡೋದು, ಆಟ ಆಡೋದು, ತಿನ್ನೋದು, ಮಲ್ಕೊಳ್ಳೋದು, ಅಭ್ಯಾಸ ಕೊಟ್ಟರೆ ಹೋಮ್ವರ್ಕ್ ಏನಾದರೂ ಕೊಡ್ತಿದ್ರು ಮಾಡ್ಕೊಳ್ಳೋದು. ಯಾಕೆಂದರೆ ನಮ್ಮದೆಲ್ಲ ಆ್ಯಕ್ಚುಲಿ ನಮ್ಮದು ಹೇಳ್ತೀನಿ, ಗೌರ್ಮೆಂಟ್ ಸ್ಕೂಲಾಗಿತ್ತು. ಅಲ್ಲಿ ಚೆನ್ನಾಗಿ ಸ್ಕೂಲಲ್ಲೇ ಅಭ್ಯಾಸ ಮಾಡಿಸ್ಬಿಡ್ತಿದ್ರು, ಸ್ವಲ್ಪ ಹೋಮ್ವರ್ಕ್ ಕೊಡ್ತಿದ್ರು, ಮಾಡ್ಕೊಬಿಡ್ತಿದ್ವಿ. ಅದು ಈಗಿನ ಮಕ್ಕಳಿಗೆ ಇಷ್ಟು ಬರ್ಡನ್ ಇರುತ್ತೆ. ಟ್ಯೂಷನ್ಗೆ ಹೋಗ್ತಾರೆ, ಟ್ಯೂಷನ್ ಹೋಮ್ವರ್ಕು ಅದು ಒಂದು ಇಷ್ಟಿಷ್ಟು ಇರುತ್ತೆ. ಆಮೇಲೆ ಸ್ಕೂಲಿಂದ ಹೋಮ್ವರ್ಕು. ಈಗಿನ ಮಕ್ಕಳ ಪರಿಸ್ಥಿತಿ ಬೇಡ ಪಾಪ. ಅವರಿಗೆ ಮಕ್ಕಳೇ ಯಾಕಿದ್ದೀವೇನೋ, ನಾವು ದೊಡ್ಡಾಗಬಾರ್ದ ಬೇಗ ಅಂತ ಅವ್ರಿಗೆ ಅನಿಸುತ್ತೆ. ನಾವು ದೊಡ್ಡಾಗಿ ಏನಾದರೂ ಒಂದು ಮಾಡಬೇಕು, ಜಾಬ್ ಹಿಡಿದ್ಬಿಟ್ರೆ ಸಾಕು, ಆ ಥರ ಅವ್ರ ಮನಸ್ಸಲ್ಲಿರುತ್ತೆ. ಅವ್ರಿಗೆ ಬಾಲ್ಯತನ ಎಂಜಾಯ್ ಮಾಡಲಿಕ್ಕೆ ಆಗಲ್ಲ. 3ರಿಂದ 4ನೇ ವರ್ಷಕ್ಕೆ ಸ್ಟಾರ್ಟ್ ಅವರದ್ದು ಲೈಫು. ಬರೀ ಸ್ಕೂಲು, ಬುಕ್ಸು, ಆ ಹೋಮ್ವರ್ಕು, ಈ ಹೋಮ್ವರ್ಕು. ಅದಕ್ಕೆ ಯಾರಿಗೆ ನೋಡೋದು 90% ಮಕ್ಕಳಿಗೆ, ಈಗಿನ ಮಕ್ಕಳಿಗೆ ಚಸ್ಮಾ ಬಂದಿರುತ್ತೆ. ಯಾಕೆಂದರೆ ಸ್ಕೂಲಿನ ಬರ್ಡನ್ನೇ ಅಷ್ಟು. ನಮ್ಮ ಥರ ಅವ್ರು ಎಂಜಾಯ್ ಮಾಡಲಿಕ್ಕೆ. ಇನ್ನೊಂದಂದರೆ, ನಾವು ಎಷ್ಟು ಆಟ ಆಡಿ ಏನು ತಿಂದ್ರೂ ಜೀರ್ಣ ಮಾಡ್ಕೊಳ್ತಿದ್ವಿ. ನಾವು ಫುಲ್ ಆಟ, ಹೊರಗೆ ಇರ್ತಿದ್ವಿ, ಗಂಟೆಗಟ್ಟಲೆ ಆಟ ಆಡ್ತಿದ್ವಿ. ಬಿಸಿಲು ಬೆಂಕಿ ಅನ್ನೋದು ಇರಲಿಲ್ಲ ಅಷ್ಟು. ಮತ್ತು ಆವಾಗ ಒಂದೇ ಮನೆಯವರು ಅಂದರೆ ಚಿಕ್ಕಪ್ಪ, ಕಾಕ, ದೊಡ್ಡಪ್ಪನ ಮಕ್ಕಳೇ ಆಗಿರ್ತಿದ್ವಿ, ಒಂದೇ ಫ್ಯಾಮಿಲಿ ಆಗಿರ್ತಿದ್ವಿ. ಆಟ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಸೇರಿ ಆಡ್ತಿದ್ವಿ. ದೊಡ್ಡವರು ಸಣ್ಣವರು ಅಂತೇನಿರಲಿಲ್ಲ, ಎಲ್ಲರ ಜೊತೆಯಲ್ಲಿ. ಈಗಿನ ಮಕ್ಕಳಿಗೆ ಫ್ರೆಂಡ್ಸ್ ಬೇಕು, ಅವರೇ ಬೇಕು, ಇವರೇ ಬೇಕು. ಆಟ ಆಡ್ಲಿಕ್ಕೆ ಜಾಸ್ತಿ ಹೊತ್ತು ಟೈಮ್ ಇರಲ್ಲ, ಹೋಗ್ತಾರೆ, ಅವ್ರಿಗೆ ಇಷ್ಟ ಆಗಿದ್ದ ಆಟನೇ ಆಡ್ತಾರೆ. ಸ್ವಲ್ಪ ಟಿ ವಿ ಮುಂದೆ ಕೂಡ್ತಾರೆ, ಬರೇ ಚಸ್ಮನೇ, ಎಲ್ಲರಿಗೂ ಚಸ್ಮಾ. ದೂರದೃಷ್ಟಿ, ಹತ್ತಿರ ದೃಷ್ಟಿ. ಅದೇ ನಮ್ಮ ಟೈಮಲ್ಲಿ ಆರಾಮಾಗಿ ಆಟ ಆಡ್ಕೊಂಡು ಮನೆಗೆ ಬರ್ತಿದ್ವಿ. ಚೆನ್ನಾಗಿ ಹಸಿವೆ ಆಗಿರ್ತಿತ್ತು, ಊಟ ಮಾಡ್ತಿದ್ವಿ, ಏನಿದೆ ಅದ್ರ ತಿಂತಿದ್ವಿ. ಇದೇ ಬೇಕು ಅದೇ ಬೇಕು ಅಂತಲ್ಲ, ಮನೇಲಿ ಏನು ಅಡುಗೆ ಮಾಡಿರ್ತಿದ್ರಲ್ಲ ಅದನ್ನು ತಿನ್ನೋದು, ಆಮೇಲೆ ತಿಂಡಿನೂ ಎಲ್ಲ ತಿನ್ನೋದು, ಇದೇ ಮಾಡ್ತಿದ್ವಿ. ಈಗಿನ ಮಕ್ಕಳಿಗೆ ನಾವು ಮಾಡಿದ ಅಡುಗೆನೂ ಸೇರಲ್ಲ, ಅವರಿಗೆ ಊಟನೂ ಸೇರಲ್ಲ ಸರಿಯಾಗಿ, ಮತ್ತು ಆಟ ಆಡೋಕ್ಕೆ ಟೈಮ್ ಇರಲ್ಲ. ಟೈಮ್ ಇದ್ದರೆ ಆಟ ಆಡಲ್ಲ, ಬರೀ ಮೊಬೈಲ್ ಹಿಡ್ಕೊಂಡು ಕೂಡ್ತಾರೆ, ಇಲ್ಲ ಟಿ ವಿ ಮುಂದೆ ಕೂಡ್ತಾರೆ. ಏನಾದರೂ ಒಂದು ಸ್ವಲ್ಪ ಟೈಮ್ ಇತ್ತು ಅಂದರೆ ಸ್ವಲ್ಪ ಕ್ರಿಕೆಟ್ ಆಡ್ತಾರೆ. ನಮ್ಮ ಟೈಮಲ್ಲಿ ಹಾಗಿಲ್ಲ, ಎಲ್ಲರೂ ಅದಕ್ಕೆ ಒಂದೊಂದ್ಸರಿ ಅನಿಸುತ್ತೆ, ಅಯ್ಯೋ ನಾವು ಮಕ್ಕಳಾಗಿರಬಾರ್ದು. ಈಗಿನ ಮಕ್ಕಳನ್ನ ನೋಡಿ, ಇವರು ಮಕ್ಕಳಾಗಿದ್ದಾರೆ, ಏನೂ ಆಡಲ್ವಲ್ಲ. ಎಲ್ಲ ಕಡೆ ಈಗ ಎಲ್ಲರ ಮನೇಲೂ ನೋಡಿ ನೀವು, ಮಕ್ಕಳಿದ್ದವ್ರಿಗೂ ಅವರಿಗಷ್ಟು ಆಟ ಆಡೋಕ್ಕೆ ಇಂಟ್ರೆಸ್ಟೇ ಇರಲ್ಲ. ಅಯ್ಯೋ ಸುಮ್ಮನೆ ಮನೇಲಿ ಬೈತಾರೆ, ಆಟ ಆಡ್ರಿ ಹೋಗ್ರಿ ಅಂತ ಹೇಳ್ತಾರೆ ಅಂತ ಎಷ್ಟೋ ಮಕ್ಕಳು ಮನೆಯಿಂದ ಹೊರಗೆ ಹೋಗ್ತಾರೆ. ಇಲ್ಲಾಂದ್ರೆ ಅವ್ರು ಮನೆಯಿಂದ ಹೊರಗೆ ಹೋಗಲಿಕ್ಕೆ ಮನಸ್ಸು ಬರಲ್ಲ. ನಮಗೆ ಮನೆಯೊಳಗೆ ಬನ್ನಿ ಅಂತ ಕರಿಬೇಕಿತ್ತು, ಬೈದು ಕರ್ಕೊಂಡು ಬರ್ತಿದ್ರು. ನಾವು ಮನೆ ಒಳಗೆ ಹೋಗ್ಲಿಕ್ಕೆ ರೆಡಿ ಇರ್ತಾ ಇರಲಿಲ್ಲ, ಅಷ್ಟು ಆಟ ಆಡ್ತಿದ್ವಿ. ನಮ್ಗೆ ಅದಕ್ಕೆ ಜೀರ್ಣ ಆಗ್ತಿತ್ತು. ಏನೇ ತಿಂದ್ರೂ ಜೀರ್ಣ ಮಾಡ್ಕೊಳ್ತಿದ್ವಿ, ಆಟ ಆಡ್ತಿದ್ವಲ್ಲ. ಈಗಿನ ಮಕ್ಕಳಿಗೆ ತಿಂದಿದ್ದು ಡೈಜೆಸ್ಟೇ ಆಗಲ್ಲ, ಯಾಕೆಂದರೆ ಅವರು ಆಟನೇ ಆಡಲ್ಲ. ಆಲ್ಮೋಸ್ಟ್ ಕೂತೇ ಇರ್ತಾರೆ, ಕೂತ್ಕೊಂಡು ಬರೀ ಅದು ಎಲ್ಲಿ ಜೀರ್ಣ ಆಗಬೇಕು ತಿಂದಿದ್ದು. ಹಾಗಾಗಿ ಹಸುವೇನೂ ಕಡಿಮೆ. ತಿಂದ್ರೂ ಏನೋ ತಿನ್ನಬೇಕು ಅನಿಸಿದ್ರೆ ಹೊರಗಡೆ ತಿನ್ನೋದು ಭಾಳಷ್ಟು ಮಕ್ಕಳು, ಎಲ್ಲರೂ ಅಲ್ಲ. ಈಗ ನಮ್ಮನೇಲೂ ನಾನೇನು ಹೊರಗಡೆ ನಾವು ತಿನ್ನೋಕ್ಕೆ ಕೊಡಲ್ಲ. ಆದರೂ ನಾವು ಸಣ್ಣಿರುವ ಥರ ಈಗಿನ ಮಕ್ಕಳದ್ದು ಒಂದು ಲೈಫ್ ಸ್ಟೈಲು ಫುಲ್ಲು ಚೇಂಜ್ ಆಗಿದೆ. ಎಲ್ಲರ ಮನೆಯಲ್ಲೂ ಅಂದ್ಕೊಂಡಿದ್ದೀನಿ ನಾನು. ಬಹುಶಃ ಅದರಲ್ಲೂ ಜಾಸ್ತಿ ಸಿಟಿಯಲ್ಲಿರೋ ಮಕ್ಕಳಂತೂ ಅವ್ರ ಲೈಫ್ ಸ್ಟೈಲೇ ಚೇಂಜ್ ಆಗಿದೆ. ಆಟ ಪಾಠಗಳು ತುಂಬ ಬೇರೆ ರೀತಿಯಲ್ಲಿ ನಡೆಯುತ್ತೆ. ನಮ್ಮ ಟೈಮ್ನಲ್ಲಿ ಹೆಂಗಿತ್ತು ಒಂದು ಸ್ವಲ್ಪನೂ ಈಗಿಲ್ಲ. ನಾವು ಒಂಥರ ಹಾರೋ ಹಕ್ಕಿಗಳು, ಅಂದರೆ ಫ್ರೀ ಬರ್ಡ್ಸ್ ಆಗಿದ್ವಿ. ಆರಾಮಾಗಿ ಲೈಫನ್ನು ಎಂಜಾಯ್ ಮಾಡ್ತಿದ್ವಿ. ಮತ್ತು ಸೀಸನಲ್ಲಲ್ಲಿ ಯಾವ್ಯಾವ ಫ್ರೂಟ್ಸ್ ಬರುತ್ತೆ, ಗುಡ್ಡಗಾಡುಗಳಲ್ಲೂ ಒಂದಷ್ಟು ಹಣ್ಣುಗಳೆಲ್ಲ ಬಿಡ್ತಿದ್ವು ನಮ್ಮ ಕಡೆ ಎಲ್ಲ, ಅದನ್ನು ತಿಂದು ಆರಾಮಾಗಿ ಎಂಜಾಯ್ ಮಾಡ್ತಿದ್ವಿ. ರಜಾ ಬಿತ್ತು ಅಂದರೆ ಅಜ್ಜಿ ಮನೆ ಅಂದರೆ ಅಮ್ಮನ ತಾಯಿ ಮನೆ, ಅಜ್ಜನ ಮನೆ ಅಂತ ಹೇಳ್ತೀವಿ, ಅಲ್ಲಿ ಹೋಗಿ ಅಲ್ಲಿ ಒಂದಷ್ಟು ಗಲಾಟೆ ಮಾಡೋದು.
ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಎಲ್ಲ ಕಡೆ ತಿರುಗಾಡಿ ಆರಾಮಾಗಿ ಹೋಗಿ ಬರ್ತಿದ್ವಿ, ಚೆಂದ ಎಂಜಾಯ್ ಮಾಡ್ತಿದ್ವಿ ಲೈಫನ್ನು. ರಜಾ 1.5-2 ತಿಂಗಳ ಹೇಗೆ ಕಳೀತು ಅಂತ ಗೊತ್ತಾಗ್ತಿರಲಿಲ್ಲ. ಈಗಿನ ಮಕ್ಕಳಿಗೆ ರಜಾ ಬರುತ್ತೆ ಹೋಗುತ್ತೆ, ಅವ್ರಿಗೇನು ವ್ಯತ್ಯಾಸ ಆಗಲ್ಲ. ಅವರು ಪಾಡಿಗೆ ಅವ್ರ ಮೊಬೈಲು ಟಿ ವಿ, ಅವರಿಗೆ ಮತ್ತೆ ಎಲ್ಲಾದರೂ ಹೋಗೋದು ಇಷ್ಟ ಆಗಿರಲ್ಲ. ಎಷ್ಟೋ ಮಕ್ಕಳಿಗೆ ಒಂದು ಕಡೆಯಿಂದ ಇನ್ನೊಬ್ಬರು ಮನೆಗೆ ಹೋಗೋದೇ ಇಷ್ಟ ಆಗಲ್ಲ. ಹೋದ್ರೂ 1 ದಿನ 2 ದಿನಕ್ಕೆ ವಾಪಸ್ ಬರಬೇಕು. ಅವ್ರಿಗೆ ಮನೆಯೇ ಇಷ್ಟ. ಎಲ್ಲಾದರೂ ಹೋದರೂ ಆಟ ಆಡೋದು ಕಡಿಮೆ, ಸ್ವಲ್ಪ ಆಡ್ತಾರೆ ಚೂರು. ಆದರೆ ನಮ್ಮ ಥರ ಎಲ್ಲ ಆಟಗಳು ಅವ್ರಿಗೆ ಗೊತ್ತೇ ಇಲ್ಲ. ನಿಜವಾಗ್ಲೂ ಹೇಳ್ತೀನಿ, ಅದೆಲ್ಲ ನಾವು ಹೇಳಿದರೆ ಹೌದಾ ಇದೆಲ್ಲ ನೀವು ಆಡ್ತಿದ್ರಾ ಅಂತ ಕೇಳ್ತಾರೆ. ಇಷ್ಟೆಲ್ಲ ಆಟ ಆಡ್ತಿದ್ರ ನೀವು ಅಂತ. ನಮ್ಮ ಕಾಲನೇ ಎಷ್ಟು ಚೆನ್ನಾಗಿತ್ತಲ್ವ, ಒಂಥರ ಬಾಲ್ಯತನ. ಅದರಲ್ಲೂ ಮತ್ತೆ ಮರಳಿಬಾರದೆ ಅಂತ ನನಗೊಂದೊಂದ್ಸರಿ ಅನಿಸುತ್ತೆ. ಅಯ್ಯೋ ನಮ್ಗೆ ಇನ್ನೊಂದ್ಸರಿ ಆ ಒಂದು ಬಾಲ್ಯತನ ವಾಪಸ್ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ನಾವು ಎಷ್ಟು ಎಂಜಾಯ್ ಮಾಡ್ತಿದ್ವಿ. ಇನ್ನೊಂದ್ಸರಿ ಖುಲ್ಕೆ ಜಿಯೋ ಅಂತ ಜೀವನನ ಎಂಜಾಯ್ ಮಾಡ್ತಿದ್ವಿ. ಯಾರಿಗೆ ಗೊತ್ತು, ನಾವು ಈ ಥರ ಈಗಲೂ ಬೇಕಾದ್ರೆ ನಮ್ಗೆ ಏಜ್ ಆಗಿದೆ, ನಮ್ಗೆ ಈ ನಾವು ಏನೋ ಒಂದು ವಯಸ್ಸಾಗಿದೆ. ವಯಸ್ಸು ಅಂದರೆ ನಮ್ಗೆ ಈ ಆಟ ಆಡೋ ವಯಸ್ಸು ಮುಗಿದೋಗಿದೆ ಅಂತ ನೀವು ತಿಳ್ಕೊಬಾರ್ದು. ಯಾವಾಗ ಏನು ಮಾಡಬೇಕು ಮನಸ್ಸು ಬರುತ್ತಲ್ಲ ಅದು ಮಾಡಬೇಕು. ಈಗಲೂ ನಮ್ಮಲ್ಲಿ ನಮ್ಮ ಮನಸ್ಸೊಂದು ಮಗುವಾಗೇ ಇದೆ, ಮಗುವಾಗೇ ಇಟ್ಕೋಬೇಕು. ಕ್ಯಾ ಪತಾ ಕಲ್ ಹೋ ನಾ ಹೋ ಅಂತ. ಜಿಂದಗಿ ಕಾ ಕ್ಯಾ ಭರೋಸಾ ಹೈ, ಕಲ್ ಹೋ ನಾ ಹೋ. ಯಾರಿಗೆ ಗೊತ್ತು ಜೀವನದ ಇದು ಗುಟ್ಟು ಇವತ್ತಿದೆ, ನಾಳೆ ಏನಿರುತ್ತೆ ಅಂತ. ಅದಕ್ಕೆ ನಾವು ಸಹ ಮಕ್ಕಳಂತಲೇ ಜೀವನ ಮಾಡಿಬಿಡ್ಬೇಕು. ಮಕ್ಕಳ ಲೈಫನ್ನು ನಾವು ಜೀವನ ಮಾಡಬೇಕು. ಮಕ್ಕಳ ಲೈಫ್ ನಮ್ಮದು ಮುಗಿದೋಗಿದೆ, ನಾವು ದೊಡ್ಡವರಾಗಿದ್ದೀವಿ, ನಮ್ಮ ಜವಾಬ್ದಾರಿಗಳು ಜಾಸ್ತಿ ಇದೆ ಅಂತ ನಾವು ಟೆನ್ಷನಲ್ಲಿರೋಕ್ಕಿಂತ ಸ್ವಲ್ಪ ನಾವು ಮಕ್ಕಳಾಗಿ ಇವತ್ತಿಗೂ ನಾವು ಆ ಥರದ ಲೈಫನ್ನು ಸ್ವಲ್ಪ ಆದರೂ ಜೀವನ ಮಾಡಬೇಕು. ಅಂದರೆ ಸ್ವಲ್ಪ ಆದರೂ ಮಕ್ಕಳ ಥರ ನಾವು ಎಂಜಾಯ್ ಮಾಡಬೇಕು. ಟೈಮ್ ಸಿಕ್ಕಿದಾಗ ನಾವು ಒಳಗಡೆ ಮನೆಯೊಳಗಿದ್ರೂ ಸಹ ಒಳಗಡೆನೇ ಆಟ ಆಡುವಂಥದ್ದು ಎಷ್ಟೊಂದಿದೆ, ಆಡಬೇಕು. ಮಕ್ಕಳು ಫ್ಯಾಮಿಲಿ ಸೇರಿ ಆಡಿದ್ರು ಅದು ಎಷ್ಟು ಚೆನ್ನಾಗಿ ಅನಿಸುತ್ತೆ. ಬರೀ ನಾವು ಸಹ ಈಗಿನ ಕಾಲದಲ್ಲಿ ಏನಾಗಿದೆ, ಮೊಬೈಲ್ ಹಿಡ್ಕೊಂಡು ಕೂಡ್ತೀವಿ, ಟಿ ವಿ ಮುಂದೆ ಕೂಡ್ತೀವಿ. ನಮ್ಮದು ಅದೇ ತಪ್ಪು. ನಾವು ಮಕ್ಕಳಿಗೆ ಹೇಳೋದೆಲ್ಲ ನಮ್ಮದು ತಪ್ಪಿರುತ್ತೆ. ನನಗೆ ಹೇಳ್ತೀನಿ, ಮೊಬೈಲೇ ಹಿಡ್ಕೊಂಡಿರ್ತೀವಿ. ಅದನ್ನು ನಾವು ಸ್ವಲ್ಪ ನಮ್ಮ ಲೈಫ್ ಸ್ಟೈಲನ್ನು ನಾವು ಚೇಂಜ್ ಮಾಡ್ಕೊಳ್ಬೇಕು ಅಂತ ಅನಿಸುತ್ತೆ ಅಲ್ವಾ. ಸೊ ನನಗೆ ಇವತ್ತು ಇದೆಲ್ಲ ಹೇಳೋಣ ಅಂತ ಅನ್ನಿಸ್ತು. ಆದರೆ ನಾವು ಇದು ಸ್ವಲ್ಪ ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಂಡು ನಾವು ಮಕ್ಕಳ ಥರ ಇದ್ದರೆ ನಾವು ತುಂಬ ಎಂಜಾಯ್ ಮಾಡಿ ಖುಷಿಯಿಂದ ನಮ್ಮ ಲೈಫನ್ನು ಜೀವನ ಮಾಡ್ಬೋದು. ಅಂದರೆ ಭಾಳ ಇಲ್ಲ ಅಂದ್ರೂ ಸ್ವಲ್ಪ ಆದರೂ ಈ ಥರ ಲೈಫು ಚೂರು ಹಳೆ ನೆನಪನ್ನು ಮರುಕಳಿಸುವಂಗೆ ಮಾಡೋಣ ಅಂತ. ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ, ಏನೇನೋ ಮಾತಾಡಿದ್ದೀನಿ. ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಬಾಲ್ಯತನ ಮತ್ತೆ ಮರುಕಳಿಸುವಂಗೆ ಮಾಡೋಣ, ಮತ್ತೆ ನಾವು ಲೈಫನ್ನು ಎಂಜಾಯ್ ಮಾಡೋಣ. ನೀವು ಮಕ್ಕಳಿಗೆ ನೀವು ಮಕ್ಕಳ ಜೊತೆ ನೀವು ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್. ಥ್ಯಾಂಕ್ ಯು.